ರಾಜಿ ನಾಷ್ಟಾಕ್ ಉಪ್ಪಿಟ್ಟು ಮಾಡಪ್ಪ ಇವತ್ತು. ಅಯ್ಯ ಉಪ್ಪಿಟ್ಟು ತಿನ್ಬೇಕು ಅನ್ಸಾಯ್ತಾ ನಿಮ್ಗೆ ತಡ್ರಂಗಾರ ಮಾಡ್ಕೊಡ್ತೀನಿ. ಫಸ್ಟ್ ನಾ ಅದಕ್ಕೆ ಏನು ಮಾಡ್ತೇನೆ ಅಂತಂದ್ರೆ 1.5 ಗ್ಲಾಸ್ ಕೇಸರಿ ರವಾ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಚಂದಂಗ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದನ್ನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದ ಬಾಳ್ಗಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಕಡ್ಲಿ ಬ್ಯಾಳಿ, ಉದ್ದಿನ ಬ್ಯಾಳಿ, ಶೇಂಗಾ, ಆಮೇಲೆ ಸಾಸ್ವಿ, ಜೀರಿಗೆ ಹಾಕಿ ಚಂದಂಗ ಫ್ರೈ ಮಾಡ್ಕೋಬೇಕು. ಆ ಹೊತ್ತದ್ರೊಳಗಡೆನ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಕರಿಬೇವು, ಉಳ್ಳಾಗಡ್ಡಿ, ಟೊಮ್ಯಾಟೊ ಹಾಕಿ ಒಗ್ಗರಣೆನ ಚಂದಂಗ ಫ್ರೈ ಮಾಡ್ಕೋಬೇಕು. ಈಗ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ ಸ್ವಲ್ಪ ಸಕ್ರೆ ಹಾಕಿ, ಸಕ್ರೆ ಅನ್ನೋದು ಆಪ್ಷನಲ್, ಬೇಕಂದ್ರೆ ಹಾಕ್ಬೋದು, ಬ್ಯಾಡ ಅಂದ್ರೆ ಇಲ್ಲ. ಸಕ್ರೆ ಹಾಕಿ ಈಗ ನಾ ಏನ್ ತೋರ್ಸಾತೇನಿಲ್ಲ ಆ ಗ್ಲಾಸ್ ಇಲ್ಲಿ 1.5 ಗ್ಲಾಸ್ ರವಾ ತಗೊಂಡಿನಿ, ಅದಕ್ಕ 3 ರಿಂದ 3.5 ಗ್ಲಾಸ್ ಅದ ಗ್ಲಾಸ್ ಇಲ್ಲಿ ನೀರ್ ಹಾಕಿ ಹಿಂಗ್ ನೀರ್ ಕೊತ್ತ ಅಂತ ಕುದಿಬೇಕಾದ್ರ ಅದಕ್ಕ ನಾವೇನ್ ಹುರಿದಿಟ್ಕೊಂಡೇವಲ್ಲ ಆ ರವಾ ಹಾಕಿ ಮೀಡಿಯಂ ಫ್ಲೇಮ್ನಾಗ ಒಂದ್ 10 ನಿಮಿಷ ಬೇಯಿಸಿದ್ರ ಮಸ್ತ್ ಅಂದ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಕೈತಿ. ತಗೋರಿ ತಿನ್ರಿ, ಹೆಂಗಾಗೈತಿ ಅಂತ ರುಚಿ ನೋಡಿ ಹೇಳ್ರಿ.